ಎಲ್ರಿಗೂ ಶುಭಾಶಯಗಳು. ಮಕ್ಕಳೇ, ಇವತ್ತು 9ನೇ ತರಗತಿಯಲ್ಲಿ ತಾಂತ್ರಿಕ ವಿಭಾಗಕ್ಕೆ ಸಂಬಂಧಿಸಿದಂತೆ ಆರೋಗ್ಯ ಪರಿಸರದ ಪ್ರಯೋಜನಗಳು ಈ ಪಾಠದ ಬಗ್ಗೆ ಅಧ್ಯಯನವನ್ನು ಮಾಡೋದು. ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಪರಿಸರದ ಪಾತ್ರವೇನು? ಹಾಗಾದ್ರೆ ಏನಾರ ವಿಷಯ ಬಂದ ಅಂದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಲ್ವಾ? ಏನು ಆರೋಗ್ಯಕರ ಪರಿಸರದ ಪ್ರಯೋಜನ ಅಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಪರಿಸರದಿಂದ ನಮಗೆ ಪರಿಸರದಿಂದ ಆಗುವಂತಹ ಲಾಭಗಳು ಯಾವ್ಯಾವು? ಏನು? ಆಕ್ಸಿಜನ್ ಸಿಗುತ್ತೆ. ಎಸ್. ಮತ್ತೆ ಶುದ್ಧವಾದ ಆಮ್ಲಜನಕ. ಗಾಳಿ ಅನ್ನೋದಿಲ್ಲ, ಶುದ್ಧವಾದ ಆಮ್ಲಜನಕ, ಹಣ್ಣು ಹಂಪಲುಗಳು, ಗಿಡ ಮೂಲಿಕೆ ಔಷಧಿಗಳು, ಅಂತಾನೆ ತರಕಾರಿ, ನೀರು, ಮಳೆ, ಎಲ್ಲಿ ಕಾಡು ಬೆಟ್ಟ ಬೆಳೀತಂತೋ ಅದೆಲ್ಲ ನಮಗೆ ಲಾಭ. ಮತ್ತೆ ಬೆಂಕಿನೂ ಎಸ್ ಅಲ್ವಾ? ಏನು ಗಿಡ ಮರ ಆಯ್ತು. ಇಷ್ಟೆಲ್ಲ ನಮ್ಗೆ ಪರಿಸರದಿಂದ ಲಾಭ ಇದೆ ಅಲ್ವಾ? ಹಾಗಾದ್ರೆ ಮಾತ್ರ ಆರೋಗ್ಯವಾಗಿ ಚೆನ್ನಾಗಿರ್ಬೇಕಂತಂದ್ರೆ ಪರಿಸರದಿಂದ ನಮಗೆ ತುಂಬಾ ಲಾಭ ಇದೆ. ಒಂದು ಪರಿಸರ ಅಂದ್ರೆ ಲಾಭ ಅಲ್ವಾ? ಲಾಭ ಅಲ್ವಾ? ಪರಿಸರ ಅಂದ್ರೆ ಲಾಭ. ಪುಟ ಆರೋಗ್ಯ ಅಂದ್ರೆ ಪರಿಸರ, ಪರಿಸರ ಅಂದ್ರೆ ನಮ್ಗೊಂದು ಪರಿಸರದಿಂದ ಶುಭ್ರವಾದ ಗಾಳಿ, ಬೆಳಕು, ಸೂರ್ಯನ ಕಿರಣಗಳು, ಬೆಟ್ಟ ಗುಡ್ಡ ಎಲ್ಲದೂ ಸಿಗುತ್ತೆ. ಅವೆಲ್ಲ ಇದೆ ಅಂತಂದ್ರೆ ಸುಂದರವಾದ ಪರಿಸರ. ಅಂತ ಪರಿಸರವನ್ನ ನಮ್ಮ ಆರೋಗ್ಯದಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಕೋಬೇಕಂತಂದ್ರೆ ಇದು ಆದ್ರೆ ನಮ್ಮ ಆರೋಗ್ಯ ಆಟೋಮೆಟಿಕಲಿ ಚೆನ್ನಾಗಿರುತ್ತೆ. ಹಾಗಾದ್ರೆ ಈ ಪರಿಸರದಲ್ಲಿ ಸಿಗುವಂತ ಇಂಥ ಒಂದು ಸನ್ನಿವೇಶವನ್ನ ನಮ್ಮ ಆರೋಗ್ಯ ಸುಧಾರಣೆಗೋಸ್ಕರ ಆರೋಗ್ಯ ಚೆನ್ನಾಗಿರ್ಬೇಕಂತ ಬಳಸ್ಬೇಕಂದ್ರೆ ನಾವು ನೈಸರ್ಗಿಕವಾಗಿ ಇರುವಂತಹ ಸಿಗುವಂತಹ ವಸ್ತುಗಳನ್ನ ಬಳಕೆ ಮಾಡ್ಕೊಂಡು ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡ್ಕೋಬೇಕು ಅಲ್ವಾ? ಅಂಥದ್ರಲ್ಲಿ ಮೊದಲೇ ಅಂಶವಾಗಿ ನಾವು ಏನ್ ಕಂಡುಹಿಡಿಬಹುದಪ್ಪ ಅಂದ್ರೆ ಮೇನು ನಿಮಗೆಲ್ಲ ಗೊತ್ತಿದೆ, ಆರೋಗ್ಯ ಭಾಗ್ಯ ಅಲ್ವಾ? ಭಾಗ್ಯ ಎಲ್ಲ ಕೇಳಿದ್ರಲ್ವಾ? ನಮಗೆ ನಮ್ಮ ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ ನಮ್ಗೆಲ್ಲ ಸಕಲ ಸಂಪತ್ತೆಲ್ಲದೂ ಸಹ ನಮ್ಮ ಹತ್ರ ಬರುತ್ತೆ. ನಾವೇ ಪೇಷಂಟ್ ಆಗ್ತಿದ್ರೆ ಎಕ್ಸಾಂಪಲ್, ನಿಮ್ಗೆ ಹುಷಾರಿಲ್ಲ ಅಂತ ನೀವು ಮನೆಗೆ ಇರ್ತೀರಾ ಅಥವಾ ಶಾಲೆ ಬಂದಿರ್ತೀರಾ, ಅವತ್ತಿನ ಒಂದು ನಿಮ್ಮ ಸನ್ನಿವೇಶ ಹೆಂಗಿರುತ್ತೆ? ಮಗ ಬಿಡಿಸ್ಕೊಂಡಿರ್ತೀರ, ವೀಕ್ ಆಗಿರ್ತೀರ, ಮಂಕ್ ಆಗಿರ್ತೀರ, ಆಕ್ಟಿವ್ ಇರಲ್ಲ, ಏನೋ ಒಂದು ಟೋಟಲ್ ಒಂದು ಪದ ಯೂಸ್ ಮಾಡ್ಬೋದು, ಮಂಕ್ ಆಗಿರ್ತೀರ ಅಂತ ಅಲ್ವಾ? ಯಾವ ಕೆಲಸ ಮಾಡೋದಕ್ಕೂ ನೀವು ಅಸಮರ್ಥರಾಗಿರ್ತೀರ. ಅದೇ ಆರೋಗ್ಯವಾಗಿದ್ರೆ ಏನ್ ಬೇಕಾದ್ರೂ ಮಾಡ್ತೀರ. ಬೆಳಗಿಂದ ಸಂಜೆ ತನಕ ನಿಮ್ಗೆ ಏನ್ ಕೆಲಸ ಕೊಟ್ಟರು ನೀವು ಮಾಡುವಂತ ಸಶಕ್ತರಾಗಿರ್ತೀರ ಅಂತಾರೆ. ಮೇನು ಆರೋಗ್ಯ. ಆರೋಗ್ಯ ಚೆನ್ನಾಗಿತ್ತು ನಮ್ಗೆ ಎಲ್ಲಾ ಸಂಪತ್ತು ಬಂದಂಗೆ. ಪ್ರತಿಯೊಂದು ಹಣಕಾಸಿಂದ ಇರ್ಬೋದು, ದುಡಿಮೆದ ಇರ್ಬೋದು, ಶ್ರಮ ಎನ್ನೇ ಒಂದು ಎಲ್ಲದೂ ಸಹ ನಮಗೆ ಸಿಗುತ್ತೆ. ಹಾಗಾದ್ರೆ ಇಂಥ ಆರೋಗ್ಯ ಭಾಗ್ಯವನ್ನು ನಾವು ಪಡಿಬೇಕಾದ್ರೆ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕಾದಂತಹ ಕೆಲವೊಂದು ಕಾರ್ಯಕ್ರಮಗಳಿವೆ. ಏನೇನು ಮಾಡಬೇಕು? ಈಗ ನೀವು ಆಡುವಂಥ ಮಕ್ಕಳು, ಚಿಕ್ಕ ಮಕ್ಕಳು, ನಿಮಗೇನು ಅನ್ಸಲ್ಲ. ಬೆಳಗಿಂದ ಸಂಜೆ ತನಕ ಆಡ್ತೀರಾ, ನೆಗಿತೀರಾ, ಕುಣಿತೀರಾ, ಸ್ವಿಮ್ಮಿಂಗ್ ಮಾಡ್ತೀರಾ, ಸೈಕಲ್ ತುಳಿತೀರಾ ಅಲ್ವಾ? ಎಲ್ಲ ವಿಧವನ್ನು ನೀವು ಆಕ್ಟಿವಿಟಿ ಮಾಡ್ತಾ ಇದ್ದೀರಾ. ಶಾಲೆಗೆ ಬರ್ತೀರಾ, ಕಳೆ ತೆಗಿತೀರಾ, ಗಿಡಕ್ಕೆ ನೀರು ಹಾಕ್ತೀರಾ ಅಲ್ವಾ? ನೀವು ಚಟುವಟಿಕೆ ತೊಡಗಿರ್ತೀರಾ, ಓದ್ತೀರಾ, ಬರೀತೀರಾ, ನಿಮಗೆ ಸಮಾನದ ಅನ್ಸಲ್ಲ. ಕಾಲಕ್ರಮೇಣ ಒಂದು ಏಜ್ ಒಂದು 35, ಇವತ್ತೆಲ್ಲ 35-40 ವರ್ಷಕ್ಕೆ ನಾವು ದಾಟ್ತಿದ್ದಂಗೆ ನಮಗೆ BP, ಶುಗರು, ಮಂಡಿ ನೋವು, ಕಾಲು ಎಲ್ಲವೂ ಒಂದೊಂದೇ ಸ್ಟಾರ್ಟ್ ಆಗ್ತವೆ. ಯಾಕಪ್ಪ ಇವೆಲ್ಲ ಬರ್ತಿದೆ ಅಂತಂದ್ರೆ ಇವತ್ತು ನಮ್ಗೆ ಶುಭ್ರವಾದಂತಹ ಶುದ್ಧವಾದಂತಹ ಪರಿಸರದಲ್ಲಿ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ದಿನ ಬೆಳಕಾಗಿ ನೋಡ್ಬೋದು, ನಿಮ್ಮ ಹೊಲಗಳಲ್ಲಿ ನೋಡಿ ಒಂದ್ಸಲ ಅಬ್ಸರ್ವ್ ಮಾಡಿ. ನಿಮ್ಮ ಹೊಲದ ಬದುಗಳಲ್ಲಿ ಪ್ರತಿಯೊಂದು ಹೊಲದ ಬದುಗಳಿಗೂ ಮಿಡ್ಲಲ್ಲಿ 4-5 ಮರ ಇದಾವೆ. ಇವತ್ತು ನೋಡ್ತೀರಾ? ಮರ ಅನ್ನೋದಿಲ್ಲ. ನಿಮ್ಮ ಊರಲ್ಲಿ ಮದ್ದೆಲ್ಲ ಒಂದು ಕಾಡು, ಒಂದು ಮೇಡು, ಒಂದು ಗುಟ್ಟ ಬೆಟ್ಟ ಅನ್ನೋದು ಇರೋ. ಈಗೆಲ್ಲ ನೋಡ್ತೀರಾ? ಅದು ನೋಡಕ್ಕಾಗಲ್ಲ.
ಏನ್ ಮಾಡ್ತಿದೀವಿ ನಾವು? ನಮ್ಮ ಸ್ವಾರ್ಥ ಜೀವನಕ್ಕೋಸ್ಕರ ಅವನ್ನೆಲ್ಲ ನಾವು ಕಡಿತಾ ಇದೀವಿ. ನಿಮ್ಮ ಅಲ್ಲಿರುವಂತ ಪದಗಳು ಇಷ್ಟು ದೊಡ್ಡದಾಗಿದ್ದಾವೆ, ಇವತ್ತು ಎಷ್ಟಾಗಿದ್ದಾವೆ? ಇಷ್ಟು ಬಂದು ಆ ಜಾಗದಲ್ಲಿ ಕಾಂಪಿಟೇಷನ್. ಮರ ಈ ಕಡೆ ವಾಲಿದ್ರೆ ಅವನು ಮರ ಕಡಿ ಅಂತ ಆವತ್ತ ಮಾಡ್ತಾನೆ, ಈ ಕಡೆ ಶಾಲೆ ಆದ್ರೆ ಮತ್ತೆ ಇವನು ನನಗೆ ಅಡ್ಡ ಆಗ್ತಿದೆ ಮರ ಕಡಿ ಅಂತೀವಿ. ಒಟ್ಟಾರೆ ಇಬ್ಬರು ಸೇರಿಸಿ ಮರ ಕಡಿತೀವಿ. ಮರ ಕಡಿಯೋದ್ರಿಂದ ಏನಾಗ್ತಾ ಇದೆ? ಇವತ್ತು ನಮ್ಮ ಪರಿಸರ ಹಾಳಾಗ್ತಿದೆ. ಹಾಗಾಗಿ ನಮ್ಗೆ ಸರಿಯಾದ ಮಳೆ ಬೆಳೆ ಆಗ್ತಾ ಇದೆ ಅಲ್ವಾ? ನಮ್ಗೆ ಉತ್ತಮವಾದ ಆಮ್ಲಜನಕನೂ ಸಿಗ್ತಾ ಇದೆ. ಹೀಗೆ ಈ ಕಾಲಕ್ರಮೇಣ ಆಮೇಲೆ ಆಹಾರದ ಕಲುಷಿತ ಆದಂತಹ ಮಿಶ್ರಣದ ಆಹಾರ ಯಾವ ತಗೊಳ್ಳಿ, ನೀವು ಎಂತ ರೈಸ್ ತಗೊಳ್ಳಿ, ಅದಕ್ಕೆ ಪ್ಲಾಸ್ಟಿಕ್ ಅಕ್ಕಿ ಅಂತೆ, ಪ್ಲಾಸ್ಟಿಕ್ ಸಕ್ಕರೆ ಅಂತೆ ಇದೆ. ಯಾವುದು ಜವಾರಿ ನಾಟಿ ಅಂತ ತರಕಾರಿನೇ ಸಿಗ್ತಾ ಇಲ್ಲ. ಎಲ್ಲದೂ ಔಷಧಿ ಹೊಡಿ. ಒಂದು ಎಲೆಗೆ ಹೂಕೋಸು ನೋಡಿ, ಅದಕ್ಕೆ ಔಷಧಿ ಹೊಡಿತಾರಲ್ಲ, ಅದು ಔಷಧಿ ಹೊಡೆಯೋದು ನೋಡಿಬಿಟ್ರೆ ತಿನ್ನಲೇಬಾರ್ದು ಅನ್ಸುತ್ತೆ. ಅಷ್ಟು ಸಲ ಔಷಧಿ ಹೊಡಿತಾರೆ. ಒಂದೊಂದು ಪದರು ಬರಬೇಕು ಅಂದ್ರೂ ಒಂದ್ಸಲ ಔಷಧಿ ಹೊಡಿತಾರೆ, ಬಿಟ್ಟರೆ ಹುಳ ಆಗುತ್ತೆ. ಆಮೇಲೆ ಬೆಳೆ ಇನ್ನ ಜಾಸ್ತಿ ಬರಲಿ ಅಂತೇಳಿ ರಾಸಾಯನಿಕ ಗೊಬ್ಬರಗಳನ್ನು ಸಿಂಪಡಣೆ ಮಾಡ್ತೀವಿ. ನ್ಯಾಚುರಲ್ ಬಿಡ್ತೀವಿ, ತಿಪ್ಪೆ ಗೊಬ್ಬರ, ದನಿ ಒಟ್ಟು ಗೊಬ್ಬರವನ್ನು ನ್ಯಾಚುರಲ್ ಬಿಡ್ತೀವಿ, ನೈಸರ್ಗಿಕವನ್ನು ಬಿಡ್ತೀವಿ. ರಾಸಾಯನಿಕ ಕ್ರಿಯೆಗಳನ್ನು ನಾವು ಅಳವಡಿಸ್ತೀವಿ ಹೆಚ್ಚು ಇಳುವರಿ ಬರಲಿ ಅಂತ. ಆ ಹೆಚ್ಚು ಇಳುವರಿ ಬರೋಕ್ಕೋಸ್ಕರ ನಾವು ಹೇಳ್ತೀವಿ, ಹೆಚ್ಚು ಔಷಧಿ ಹೊಡ್ತೀವಿ. ಅದೇನಾಗುತ್ತೆ, ತನಗೆ ಬೇಕಾದಂಥ ಅಷ್ಟು ತಗೊಂಡು ಉಳಿದಿದ್ದೆಲ್ಲ ಎಲ್ಲಿ ಹೋಗುತ್ತೆ? ನಿಮ್ಮ ಭೂಮಿಯ ಕೆಳಗಡೆ ಹೋಗುತ್ತೆ. ನೀರು ಬಿಡುತ್ತಲ್ವ, ನೀರು ಬಿಡ್ತಾ ಹೋಗ್ಲೇಬೇಕು ತಾನೆ ನೆಲಕ್ಕೆ. ಕಾಲಕ್ರಮೇಣ ಏನಂತಂದರೆ ಅಲ್ಲಿರುವಂತಹ ನಿಮ್ಮ ಏನಂತೀರ ಇಂಥ ಹುಳು, ಎರೆಹುಳುಗಳು ಅವು ನಶಿಸಿ ಹೋಗ್ತವೆ. ಆ ನಶಿಸಿ ಹೋಗ್ಬಿಟ್ಟು ಆ ತನ್ನ ಸತ್ವವನ್ನೇ ಕಳ್ಕೊಂತವೆ. ಸತ್ವವನ್ನು ಕಳೆದಾಗ ಅಲ್ಲಿ ಏನು ಬೆಳೆದ್ರು ಕಾಲಕ್ರಮೇಣ ಸಕ್ಸಸ್ ಆಗಲ್ಲ. ಮತ್ತು ಅದೇ ರಾಸಾಯನಿಕ ಗೊಬ್ಬರವನ್ನು ಹಾಕಬೇಕು, ಬೆಳೆಸ್ತಾ ಇದ್ದೀವಿ. ಈ ಥರ ರೊಟೇಷನ್ ಪದ್ಧತಿ ನಾವು ಬಳಸ್ತಾ ಇದ್ದೀವಿ. ಅಂಥ ಆಹಾರವನ್ನು ತಿಂತೀವಿ. ತಿಂದಾದ್ಮೇಲೆ ನಾವು ಆಟೋಮೆಟಿಕ್ಕು ಕಾಯಿಲೆಗಳು ಶುರು ಆಗುತ್ತೆ. ಯಾಕೆ ನನಗೆ ಇಷ್ಟೊಂದೆಲ್ಲ ಪೀಠಿಗೆ ಹೇಳಿದಂದರೆ, 35ರಿಂದ 40 ವರ್ಷಕ್ಕೆ ನೀವು ಬಂದ್ವಿ ಅಂತಂದರೆ ಈಗ ಆಟೋಮೆಟಿಕಲಿ ಶುಗರು, BP ಇನ್ನಿದ್ರೆ ರೋಗಗಳು ನಮಗೆ ಅಂಟ್ಕೊತಾ ಬರ್ತಾರೆ. ಇವತ್ತು ಯಾರು ಮನೆಗೆ ನೋಡಿದೆ ಹಾರ್ಟ್ ಪೇಷಂಟ್, ಹೌದು ಅದು ಒಂದು ಕಾಯಿಲೆ. ಇತ್ತೀಚೆಗೆ ಸುಮಾರು ಸಣ್ಣ ಮಕ್ಕಳಿಗೆಲ್ಲ ಬರ್ತಾ ಇದೆ, ಎಲ್ಲರಿಗೂ ಅಟ್ಯಾಕ್ ಆಗ್ತಾ ಇದೆ, ಹುಟ್ಟುವಿನ ಮಗುಗೂ ಬರ್ತಾ ಇದೆ ಶುಗರ್ BP ಅಂತ. ಯಾಕಂದರೆ ಮುಖ್ಯವಾಗಿ ನಮ್ಮ ಆಹಾರ ಪದ್ಧತಿ, ಇವೆಲ್ಲದ ಒತ್ತಡದಿಂದ ಒತ್ತಡಗಳು ಜಾಸ್ತಿ, ಒತ್ತಡದಿಂದ ಇವೆಲ್ಲ ಬರ್ತಾ ಇದೆ. ಹಾಗಾಗಿ ಈ ಒತ್ತಡಗಳನ್ನು ನಿಭಾಯಿಸಬೇಕಾದ್ರೆ ಇವತ್ತಿನ ಕಾಲಮಾನದಕ್ಕೆ ತಕ್ಕಂತೆ ನಾವು ನಮ್ಮ ಜೀವನದಲ್ಲಿ ಪರಿವರ್ತನೆ ಏನಾರ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು? ಮೇನ್ ಏನಪ್ಪ ಅಂದರೆ ರೋಗಗಳಿಂದ ಮುಕ್ತರಾಗಬೇಕಂದ್ರೆ ನಾವು ಕೆಲವೊಂದನ್ನ ಚಟುವಟಿಕೆಗಳನ್ನು ನಮ್ಮ ಜೀವನದಲ್ಲಿ ಬೆಳೆಸ್ಬೇಕು. ಅದರಲ್ಲಿ ಒಂದು ವಾಯು ವಿಹಾರ. ಏನು ವಾಯು ವಿಹಾರ ಅಂದರೆ? ವಾಯು ಅಂದ್ರೆ ಸಾಮಾನ್ಯ ಆಮ್ಲಜನಕ, ಗಾಳಿ ಅಂತ. ವಿಹಾರ ಅಂದ್ರೆ ತಪ್ಪು. ವಿಹಾರಿಸು, ಓಡಾಡು, ನಡೆದಾಡು. ವಾಕ್ ಅಂತ ಕರಿತಿರ್ತಾನೆ, ವಾಕೆ. ಅದು ಕನ್ನಡದಲ್ಲಿ ವಾಯು ವಿಹಾರ ಅಂತ ಕರಿತೀವಿ ನಾವು. ಅರ್ಥಾತ ವಾಯು ವಿಹಾರ ಕನ್ನಡದಲ್ಲಿ ಇರ್ತೀವಿ. ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಬೇಗ ಅರ್ಥ ಮಾಡ್ಕೊಂತಾರೆ, ವಾಕ್, ನಡೆಯುವಂಥದ್ದು ಅಂತೀರ. ಯಾವ ಸಮಯದಲ್ಲಿ ಹಾಗಾದ್ರೆ ಸೂಕ್ತವಾದ ಸಮಯ ಯಾವುದು? ವಾಯು ವಿಹಾರ ಬೆಳಿಗ್ಗೆ ಸೂರ್ಯ ನಂತರ, ಆಮೇಲೆ ಸಂಜೆ ಸೂರ್ಯ ಮುಳುಗುವ ಟೈಮಲ್ಲಿ, ಸಂಜೆ 5ರಿಂದ 6, 6:30 ಸರಿ. ಬೆಳಿಗ್ಗೆ ಅಂತ ಆದ್ರೆ ಒಂದು 5ರಿಂದ 7 ಗಂಟೆ ತಗೊಳ್ಳೋದು. ಈ ಸಮಯದಲ್ಲಿ ಎಲ್ಲಿ ವಾಕ್ ಮಾಡಬೇಕು? ರೋಡ್ ಅಲ್ಲ, ಎಲ್ಲಿ ಉತ್ತಮವಾದ ಪರಿಸರ ಅಂತ ನಮಗೆ ತಿಳಿತಲ್ಲ. ಉತ್ತಮವಾದ ಪರಿಸರ ಇದೆ, ಹೆಚ್ಚು ಮರಗಳಿದಾವೆ, ಒಳ್ಳೆ ಗಾಳಿ ಬೀಸುತ್ತೆ, ಕೂಲಾಗಿದೆ, ವೆಹಿಕಲ್ಗಳು ಜಾಸ್ತಿ ಓಡಾಡಲ್ಲ, ತಂಪಾಗಿದೆ. ಇಲ್ಲಿ ಜನಸಂದಣಿ ಕಡಿಮೆ ಇರುವ ಕಡೆ ನಾವು ವಾಕ್ ಮಾಡ್ತೀವಲ್ಲ. ಅಂಜಲಿ
ಎಲ್ಲಿ ಜನದಟ್ಟಣೆ ಅಂತ ಇರುತ್ತಲ್ಲ ಅಲ್ಲಿ ವಾಕ್ ಮಾಡಿದ್ರೆ ನಿಮ್ಗೆ ಏನ್ ಉಪಯೋಗ ಆಗುತ್ತಾ? 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 ಏನಾಗುತ್ತೆ? ನಾನ್ ಕೇಳ್ತಿರೋದು ಜನದಟ್ಟಣೆ. ಜನದಟ್ಟಣೆ ಅಂದ್ರೆ ಏನು? ಜನ ಬಹಳ ಈಗ ಒಂದ್ ನಿಮಿಷ, ನೀವು ಬೆಳಿಗ್ಗೆ ಹೊತ್ತು ನಿಮ್ಮ ಊರಲ್ಲಿ ಬೀದಿ ಉಳಿದಾವಲ್ವಾ? ಯಾಕೆ ಬೀದಿ ಸುತ್ತಲಿಬಾರ್ದು? ಜನರಕ್ಕಿನ್ನ ಈಗ ನೋಡಿ ಎಕ್ಸಾಂಪಲ್, ಒಬ್ಬರೇ ಕುಂತ್ಕೊಳ್ಳಿ, ಸೀತಾ ಕುಂತ್ಕೊಳ್ಳಿ, ಇಷ್ಟು ಜನ ಕುಂತೀರಾ, ಏನೋ ನಿಮಗೆ ಹೀಟ್ ಅನ್ಸುತ್ತೆ, ಬೆಳ್ತೀರಾ. ಯಾಕೆ? ಒಬ್ರು ಉಸಿರಾಟ ಕೂಡುತ್ತೆ. ಈಗ ನೋಡಿ ಆಹಾ ಅನಿಸ್ತತೆ, ಉಸಿರು ಬಿಡಿ, ಶೀತ. ಈಗ ಉಸಿರು ಬಿಟ್ಟಾಗ ನನ್ನ ಉಸಿರು ಕೊಡ್ತು, ಇವನು ಉಸಿರು ನನಗೆ ಕೊಡ್ತು, ಹಿಂಗೆ ಟಚ್ ಆಗ್ತಾವ. ಎಷ್ಟು ಜನ ಇದ್ರ? ಸುಮಾರು 40 ಜನ ಇದ್ದಾರೆ. ಒಬ್ರಿಗೊಬ್ರು ಉಸಿರು ಅಲ್ಲೇ ಕೊಡ್ತದೆ. ಅವಾಗೇನಂತೆ ರೂಮ್ ಲೀಕ್ ಆಗುತ್ತೆ. ನೀವೆಲ್ಲರೂ ಹೊರ 5 ನಿಮಿಷ ಒಂದು ಇಬ್ಬರು ಕುಂತ್ಕೊಂಡ್ರೆ ಸಣ್ಣ ಗಾಳಿ ಬಿಡ್ತಾ ಇದೆ, ಆರಾಮಾಗ ಅವನು ಹಾದು ಖುಷಿ ಪಡ್ತಾರೆ. ಆಮೇಲೆ ಯಾಕೆ ಶಾಲೆಗಳಲ್ಲಾಗಲಿ ಮನೆಗಳಲ್ಲಿ ಕಿಟಕಿಗಳು ಯಥೇಚ್ಛವಾಗಿರ್ಬೇಕು ಅನ್ನೋದ್ರೆ ಇದೇ ಉದ್ದೇಶ. ಗೊತ್ತಾ? ಕಿಟಕಿ ಹಾಕೊಂಡು ಕುಂತ್ಕೊಂಡ್ರೆ ಗಾಳಿ ಬರಲ್ಲ, ಕಿಟಕಿ ಓಪನ್ ಮಾಡಿ ಕುಂತ್ಕೊಂಡ್ರೆ ಗಾಳಿ ಬರುತ್ತೆ. ಆಮೇಲೆ ಅಲ್ಲಿ ಕತ್ಲಾದ್ರೆ ಸೊಳ್ಳೆ ತಿಂಗಳು ಇರ್ತವೆ, ಆ ಬೆಳಕು ಬಿದ್ದರೆ ಅವೆಲ್ಲ ಓಡೋಗ್ತವೆ. ಈ ರೀಸನ್ ಇಂದ ಕಿಟಕಿಯ ಬಾಗಿಲುಗಳು ದೊಡ್ಡದಾಗಿರ್ಬೇಕು. ಮನೆಗಳಲ್ಲಾದ್ರೂ ಅಷ್ಟೇ ಕಿಟಕಿಗಳೆಲ್ಲ ದೊಡ್ಡದಾಗಿದ್ರೆ ಬೆಳಕು ಚೆನ್ನಾಗಿ ಬರುತ್ತೆ, ಹೋಗುತ್ತೆ. ಇಲ್ಲ ರೂಮಲ್ಲಿ ಬರುತ್ತಿದ್ದಂಗೆ ಸ್ಮೆಲ್, ಈ ತರ ಇರ್ತದೆ. ಹಾಗಾದ್ರೆ ಈ ತರ ಇರೋದ್ರಿಂದ ನಾವು ಜನದಟ್ಟಣೆ ಇರೋ ಕಡೆ ನಾವು ಹೋಗಬಾರ್ದು. ಉತ್ತಮವಾದ ಪರಿಸರ ಎಲ್ಲಿದೆ ಅಂತ ಅನಿಸುತ್ತಲ್ಲ, ಮರ ಗಿಡ ವೆಹಿಕಲ್ಗಳ ದಟ್ಟಣೆ ಇರೋದ್ರ ಕಡೆ ತಾಳ್ಬೇಕಪ್ಪ, ನನಗೆ ಆರಾಮಾಗಿ ನಡ್ಕೊಂಡು ಬರ್ತೀನಿ, ಖುಷಿ ಅನಿಸುತ್ತೆ ಅಂತ ಅಂದ್ವಲ್ಲ, ಆ ಜಾಗದಲ್ಲಿ ನಾವು ವಾಕ್ ಹೋಗಿ ಸುಮಾರು 45ರಿಂದ 1 ಗಂಟೆ ತನಕ ಸತತವಾಗಿ ನಡಿಬೇಕು. ಅದಾದ್ಮೇಲೆ ಸ್ವಲ್ಪ ವಾಕ್ ಮಾಡಬೇಕು. ವಾಕ್ ಮಾಡಿದಾದ್ಮೇಲೆ ಕುಂತ್ಕೊಂಡು 10 ನಿಮಿಷ ಧ್ಯಾನ ಮಾಡಿ ಬಂದರೆ ಅವತ್ತಿನ ಎಲ್ಲ ಕಾರ್ಯಗಳು ಯಾವ ಮಟ್ಟದಲ್ಲಿ? ಅತ್ಯಂತ ಎತ್ತರ ಮಟ್ಟದಲ್ಲಿ ನಿಮ್ಮ ಕೆಲಸಗಳಾಗ್ತವೆ. ಅಂದರೆ ಒತ್ತಡ ದೂರ ಆಗುತ್ತೆ, ಕೆಲಸಗಳು ಚೆನ್ನಾಗಾಗ್ತವೆ, ಪ್ಲಾನಿಂಗ್ ಆಗುತ್ತೆ, ಖುಷಿ ಅನಿಸುತ್ತೆ. ಇವೆಲ್ಲವೂ ಸಹ ನಮಗೆ ಏನ್ ಮಾಡೋದ್ರಿಂದ ಅಥವಾ ವಾಕ್ ಇವನ್ನ ನಮ್ಮ ಜೀವನದಲ್ಲಿ ಒಂದು ಹಂತ ತಲುಪಿದ ತಕ್ಷಣವೇ ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಂಡ್ರೆ ನಾವು ಏನು ಅನಾರೋಗ್ಯ ಅಂತ ಇದೆಯಲ್ಲ, ಅನಾರೋಗ್ಯ ಅನ್ನೋ ಪದ ಇದೆಯಲ್ಲ, ಅಥವಾ ಕಾಯಿಲೆ ಅನ್ನೋ ಪದ ಇದೆಯಲ್ಲ, ಆ ಕಾಯಿಲೆ ಅನ್ನೋ ಪದದಿಂದ ಮುಕ್ತರಾಗ್ತೀವಿ. ಗೊತ್ತಾಯ್ತಾ? ಹಾಗಾದ್ರೆ ನಾವು ಇವೆಲ್ಲ ಇವತ್ತು ಮನುಷ್ಯ ಅನ್ಸಿದಂಗೆ ಇವತ್ತು ಒತ್ತಡಗಳು ನಮಗೆ ಸಿಕ್ಕಾಬಳ್ಳೆ ಒತ್ತಡಗಳಿದಾವೆ. ಟೆನ್ಷನ್ ಟೆನ್ಷನ್ ಟೆನ್ಷನ್, ಫೋನ್ ಮಾಡ್ತಿದ್ದೆ ಅರ್ಧ ಟೆನ್ಷನ್, ಕೆಲಸಗಳು, ಒತ್ತಡ ಎಲ್ಲವೂ ನಮ್ಮ ಮೈ ಮೇಲೆ ಬಿದ್ದುಬಿಡುತ್ತೆ. ಹಾಗಾಗಿ ಒತ್ತಡಗಳನ್ನು ನಿವಾರಣೆ ಮಾಡೋಕ್ಕೋಸ್ಕರ ಈ ಒತ್ತಡದಿಂದ ಅರ್ಧ ನಮಗೆ ಕಾಯಿಲೆಗಳು ಬರ್ತವೆ. ಹಾಗಾಗಿ ನಮ್ಮ ಜೀವನದಲ್ಲಿ ಇದನ್ನ ಅಳವಡಿಕೆ ಮಾಡಿದ್ದೆ ಆದರೆ ಅನೇಕ ಲಾಭಗಳು ಸಿಗ್ತಾವೆ. ಅದರಲ್ಲಿ ನಾವು ಸಿಂಪಲ್ ಆಗಿ ನೋಡೋದಾದ್ರೆ ದೇಹಕ್ಕೆ ಅಗತ್ಯವಾದಂಥ ಆಮ್ಲಜನಕ ಸಿಗುತ್ತೆ. ನಾನು ಹಿಂದೆ ಮರ ಗಿಡ ಎಲ್ಲಿರುತ್ತೋ ಅಲ್ಲಿ ವಾಕ್ ಮಾಡ್ತಾ ಇದ್ರೆ ತನ್ನ ಗಾಳಿ ಬೀಸುತ್ತೆ, ಒಳ್ಳೆಯ ಶುದ್ಧವಾದ ಆಮ್ಲಜನಕ ಸಿಗುತ್ತೆ, ಖುಷಿಯಾಗಿ ವಾಕ್ ಮಾಡ್ತಂತ. ಆಮೇಲೆ ಸುದೀರ್ಘವಾದ ಉಸಿರಾಟ ನಡೆಯೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಆ ಮೂಲೆಗೆ ಈ ಮೂಲೆ ಕುಂತಿರುವಂಥ ಕೊಲೆಸ್ಟ್ರಾಲು ಕಡಿಮೆ ಆಗುತ್ತೆ, ಇಂಗಾಲ ಡೈಆಕ್ಸೈಡ್ ಹೊರಗೆ ಬರುತ್ತೆ, ಬಂದ್ಬಿಟ್ಟು ಎಲ್ಲ ಭಾಗಕ್ಕೂ ಆಮ್ಲಜನಕ ಕವರ್ ಮಾಡ್ಕೊಳುತ್ತೆ. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ಏನು? ಮಾನಸಿಕ ನೆಮ್ಮದಿ ದೊರಕುತ್ತದೆ. ನಾನು ಹೇಳಿದೆ ಎಷ್ಟು ಆಮ್ಲಜನಕ ಸಿಗುತ್ತೋ, ಎಷ್ಟು ನಾವು ದೈಹಿಕವಾಗಿ ಶ್ರಮವನ್ನು ಕೊಡ್ತೀವೋ, ಯಾವಾಗ ನಮ್ಮ ಆರೋಗ್ಯ ಸುಧಾರಿಸುತ್ತೋ ಆಟೋಮೆಟಿಕಲಿ ನಮಗೆ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ. ಈಗ ನೋಡಿ, ಶುಗರ್ ಬಂತು, ಸ್ವೀಟ್ ತಿನ್ನಂಗಿಲ್ಲ, BP ಬಂತು, ಉಪ್ಪು ಪಿಂಡೆ ತಿನ್ನಂಗಿಲ್ಲ, ಒಂದು ಎಣ್ಣೆ ಅಂಶ ತಿನ್ನಂಗಿಲ್ಲ, ಟೆನ್ಷನ್. ಈಗೆಲ್ಲ ಒಂದು ಯಾವುದೋ ಮದುವೆಗೆ ಅಂತ ಹೋಗಿರ್ತೀವಿ, ಎಲೆ ಮುಂದೆ ಎಲ್ಲ ನೋಡ್ತೀವಿ, ತಿನ್ಬೇಕು ಅಂತ ಅನಿಸುತ್ತೆ, ತಿನ್ನಕ್ಕಾಗಲ್ಲ. ಯಾಕಂದ್ರೆ ನಾವೆಲ್ಲ ಇದೀವಿ,
ಶುಗರು BP ವಗೇರ ವಗೇರ ತುಂಬ್ಕೊಂಡು ಇದ್ದೀವಿ. ಬಾಯ ನೀರು ಬರುತ್ತೆ, ತಿನ್ನಕ್ಕಾಗಲ್ಲ, ನೆಮ್ಮದಿ ಇಲ್ಲ ಜೀವನ. ಹಾ, ನೆಮ್ಮದಿ ಇಲ್ಲ ಹೇಳ್ತೀವಿ ಅಲ್ವಾ? ಈ ತರ ನೆಮ್ಮದಿಯನ್ನು ಕರ್ಕೊಂಡ್ಬಿಡ್ತೀವಿ. ಆ ನೆಮ್ಮದಿ ಸಿಗಬೇಕಂತಂದ್ರೆ ವಾಕ್ ಮಾಡಿ, ಖುಷಿ ಸಿಗುತ್ತೆ. ಎಲ್ಲ ಮರ್ತು ಬಿಡಿ, ನನ್ನ ಟೈಮಿಂಗ್ ಸ್ವಲ್ಪ ಬೆಳಿಗ್ಗೆ ಇಷ್ಟೊಂದು ಅಂತ ನಮ್ಗೆ ಹೋಗ್ಬೇಕು. ಹೋಗಿ ನಿತ್ಯ ಕರ್ಮ ಮುಗಿಸ್ಕೊಂಡು ಒಂದು ಲೋಟ ನೀರು ಕುಡಿದು 4-5 ಕಿಲೋಮೀಟರ್ ನಡ್ಕೊಂಡು ಹೋಗಿ ನಡ್ಕೊಂಡು ಬನ್ನಿ. ಸ್ವಲ್ಪ ಎಕ್ಸಸೈಸ್ ಮಾಡಿ, ಉಸಿರಾಡಿ ಧ್ಯಾನ ಮಾಡಿ, 5 ನಿಮಿಷ ಕುಂತ್ಕೊಂಡು ಅಲ್ಲೇ ಆರಾಮಾಗಿ ಹೋಗಿ ನೋಡಿ. ಅವತ್ತಿನ ಒಂದು ಆಟಿಟ್ಯೂಡ್ ಹೆಂಗಿರ್ತೀರ ಅಂದರೆ ತುಂಬ ಚೆನ್ನಾಗಿರ್ತಾರೆ ಆರೋಗ್ಯ. ನೆಕ್ಸ್ಟ್ ಪಾಯಿಂಟ್, ಚರ್ಮಕ್ಕೆ ಬೇಕು ಅಂತ ವಿಟಮಿನ್ ಡಿ ಯಾವ್ದು ಸಿಗುತ್ತೆ? ಸೂರ್ಯನಿಂದ, ಸೂರ್ಯನ ಕಿರಣಗಳಿಂದ. ಬೆಳಗಿನ ಮತ್ತು ಸಂಜೆಯ ಏನು ಹುಟ್ಟುವ ಮತ್ತು ಮುಳುಗುವ ಸಂದರ್ಭದಲ್ಲಿ ಅಲ್ಲಿ ಸೂರ್ಯನ ಕಿರಣಗಳು ನಮ್ಮ ದೇಹದ ಮೇಲೆ ಬೀಳುತ್ತರ ಬಿದ್ದರೆ ವಿಟಮಿನ್ ಡಿ ಸೂರ್ಯ ನಮ್ಮ ದೇಹದಲ್ಲಿ ಬಿಡೋದ್ರಿಂದ ನಮ್ಮ ಚರ್ಮ ಕಾಂತಿಯುತವಾಗುತ್ತೆ, ಚರ್ಮದ ಕಾಯಿಲೆಗಳು ದೂರ ಆಗ್ತವೆ, ಸುಕ್ಕು ಕಡಿಮೆ ಆಗುತ್ತೆ. ನೀವು 60 ವರ್ಷ ಆದ್ರೂ ನಿಮ್ಮ ಮುಖ ಪಳಪಳನೇ ಹೊಳಿತಾರೆ. ಓಕೆನಾ? ಆದ್ರೆ ಆ ಟೈಮಲ್ಲಿ ವಿಶೇಷವಾಗಿ ಈಗ ನೀವು ನಿಲ್ಲಕ್ಕಾಗಲ್ಲ. ಅವಾಗ ಹುಟ್ಟುವಂತ ಶರೀರದಲ್ಲಿ ಎಸ್ಪೆಷಲಿ ಹುಟ್ಟುವಾಗ ಮತ್ತೆ ಮುಳುವಾಗ ಕಿರಣ, ಏನು ಸೂರ್ಯನ ಕಿರಣ ಅದು ತೀಕ್ಷ್ಣವಾಗಿರ್ತವೆ. ಆ ಕಿರಣದಿಂದಲೇ ನಮಗೆ ಡಿ ಜೀವಸತ್ವ ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ಪಾಯಿಂಟ್, ರಕ್ತ ಸಂಚಾರ ಹೆಚ್ಚಾಗುತ್ತೆ. ಈಗ ನೋಡಿ, ಕೆಲವರಿಗೆ ಒಂದು ವಯಸ್ಸಾಗ್ತಿದ್ದಂಗೆ ಹಾರ್ಟ್ ಅಟ್ಯಾಕು, BP, ಶುಗರು, ಪಾರ್ಶ್ವವಾಯು, ಸ್ಟ್ರೋಕ್ ಅಂತ ಯಾಕೆ? ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಆಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಬರುತ್ತೆ. ಎಲ್ಲ ಒಂದು ಕಡೆ ಬ್ಲಡ್ ಕ್ಲಾಟ್ ಆಗಿಬಿಟ್ಟು ಸ್ಟ್ರೋಕ್ ಆಗುತ್ತೆ. ದೇಹಕ್ಕೆ ಯಾವ ಒತ್ತಡ ದೈಹಿಕವಾಗಿ ನಮ್ಮ ಶ್ರಮ ಬೀಳೋದಿಲ್ವೋ ಆಟೋಮೆಟಿಕಲ್ಲಿ ಸೋಮಾರಿ ಆಗ್ತದೆ. ಸೋಮಾರಿ ಆಗ್ತಿದ್ದಂಗೆ ಸ್ವಲ್ಪ ಊಟ ಜಾಸ್ತಿ ಆಗುತ್ತೆ. ಊಟ ಜಾಸ್ತಿ ಆಗ್ತಿದ್ದಂಗೆ ತಿನ್ನೋದು ಮಲಗೋದು ಇದೇ ಆಗುತ್ತೆ. ಸೋಮಾರಿ ಥರ ಬೆಳೆಯುತ್ತೆ, ಕೊಬ್ಬು ಬೆಳೆಯುತ್ತೆ. ಕೊಬ್ಬು ಆಗ್ತಿದ್ದಂಗೆ ರಕ್ತ ಎಪ್ಪಟ್ಟುತ್ತೆ. ರಕ್ತ ಎಪ್ಪಡ್ತಿದ್ದಂಗೆ ಯಾವುದೋ ಒಂದು ಕಡೆ ಅಟ್ಯಾಕ್. ಹಾಗಾದರೆ ಈ ರಕ್ತವನ್ನು ಎಪ್ಪುಗಟ್ಟೋಕ್ಕಿಂತ ತಪ್ಪಿಸ್ಬೇಕಂತಂದರೆ ನಾವು ದೈಹಿಕವಾಗಿ ಶ್ರಮ ಕೊಡಲೇಬೇಕು. ದೈಹಿಕವಾಗಿ ಶ್ರಮ ಕೊಟ್ಟಾಗ ಮಾತ್ರ ಈ ಎಪ್ಪುಗಟ್ಟುವಿನಿಂದ ವಾಯುವಿನ ದೂರ ಮಾಡಬಹುದು. ಯಾಕಂದರೆ ನಾವು ಹೇಳಿದ್ವಿ, ವಾಕ್ ಮಾಡುವಾಗ ಒಂದು ಕೌಶಲ್ಯ ಇದೆ. ವಾಕ್ ಮಾಡುವಾಗ ನೋಡಿ ಹಿಂಗಲ್ಲ ವಾಕ್ ಮಾಡೋದು ಅಂತಂದ್ರೆ ಕೈ ಕಾಲು ಎಷ್ಟು ಸ್ಪೀಡ್ ಹೋಗ್ತೋ ಅಷ್ಟು ಸ್ಪೀಡಲ್ಲಿ ವಾಕ್ ಮಾಡೋದು. ನಾವೇನು ಮಾಡ್ತೀವಿ ಅಂದರೆ ವಾಕ್ ಹೋಗ್ತೀವಿ ಅಂದರೆ ಕಷ್ಟ ಸುಖ ಮಾತಾಡ್ಕೊಂಡು ಹೋಗ್ತೀವಿ. ಏನಕ್ಕಪ್ಪೆ ಮುಂದೇನ ಎಲ್ಲಿ ಹೋಯ್ತಿ, ಆರಾಮಿದೆಯಾ? ಇದಲ್ಲ ವಾಕ್. ನೀವು 10 ಕಿಲೋಮೀಟರ್ ಹೋಗೋದ್ರು ಅದು ವಾಕ್ ಅನ್ಸಲ್ಲ. ವಾಕ್ ಅಂತಂದ್ರೆ ಕೈಗಳನ್ನ ಬೀಸುತ್ತಾ, ಕಾಲುಗಳನ್ನ ಜೋರು ಮಾಡ್ತಾ, ಉಸಿರಾಟದೊಂದಿಗೆ ಸ್ಪೀಡಾಗಿ ಓಡೋದು. ಹಿಂಗೆ ಜೋರು ನಡಿಗೆಯನ್ನು ಆಗ್ತಾ ನಾವು ವಾಕ್ ಮಾಡಿದ್ರೆ ಬೆವರು ಚೆನ್ನಾಗಿರುತ್ತೆ, ದೇಹ ಉಷ್ಣಾಂಶದಿಂದ ಕೂಡುತ್ತೆ. ಆವಾಗ ಹೇಳಿದ್ರೆ ಕೊಲೆಸ್ಟ್ರಾಲ್ ಅದು ಇದು ಆ ಬೆವರಿನ ಮುಖಾಂತರ ಹರಿದೋಗುತ್ತೆ. ಆವಾಗ ಆಟೋಮೆಟಿಕಲಿ ರಕ್ತ ನೀರಾಗಿ ಹರಿದು ಹೆಲ್ಪ್. ನೆಕ್ಸ್ಟ್, ದೇಹದ ಕೀಲುಗಳ ಸೆಳೆತದಿಂದ ವಿರಾಮರಾಗ್ತದೆ. ಈಗ ನೋಡಿದ್ರೆ ಒಂದು ಏಜ್ ಬರ್ತಿದ್ದಂಗೆ ಯಾವಾಗ ದೇಹ ಭಾರ ಅನಿಸುತ್ತೋ ಆಟೋಮೆಟಿಕಲಿ ಜಾಯಿಂಟ್ ಪೇನ್ ಶುರು ಆಗುತ್ತೆ. ಮೂಳೆಗಳು ನೋವು ಬರ್ತವೆ. ಕುಂತೆದ್ದೇಳ್ಬೇಕಂತಂದ್ರೆ ಟೇಬಲ್ ಇಟ್ಕೊಬೇಕು. ಅಯ್ಯೋ ಅಪ್ಪ ಅನ್ಕಂತ ಹೇಳ್ಬೇಕು, ಕೂರ್ಬೇಕು ಅನ್ನೋ ಪರಿಸ್ಥಿತಿ. ಅದೇ ಈ ವಾಕಲ್ಲಿ ಗೌರ್ಮೆಂಟ್ ಆದರೆ ಆಟೋಮೆಟಿಕಲ್ ದೇಹ ದಪ್ಪ ಇದ್ದಂಥ ಮನುಷ್ಯ ತೆಳ್ಳಗಾಗ್ತಿದ್ದಂಗೆ ಆಕ್ಟಿವ್ ಆಗ್ತಿದ್ದಂಗೆ ವೆಯ್ಟ್ ಕಡಿಮೆ ಆಗುತ್ತೆ. ವೆಯ್ಟ್ ಕಡಿಮೆ ಆಗ್ತಿದ್ದಂಗೆ ಆಕ್ಟಿವ್ ಆಗ್ತಿದ್ದಂಗೆ ನಿಮ್ಗೆ ಯಾವ ನೋವುಗಳು ಇಲ್ಲ, ಆರಾಮಾಗಿ. ಯಾವಾಗ ದೇಹ ದೊಡ್ಡದಾಗಿ ಬೆಳೀತಾ ಹೋಗುತ್ತೋ, ಭಾರವಾಗುತ್ತೋ, ಆವಾಗ ಆಟೋಮೆಟಿಕಲಿ
ಕಾಲಿಗೆ ಕೈಗೆ ಎಲ್ಲವೂ ಸಹ ನೋವು ಬರೋದು ಸಹಜ. ನೀವು ತೆಳ್ಳಗಿರೋರು ಕೇಳಿ, ಯಾರಿಗಾರ ನಿನಗೆ ಬರ್ತೀರ ಕೈ ಕಾಲು ಬರಲ್ಲ, ಕಪ್ಪಿ ಬರ್ತದೆ. ಅಲ್ಲ ಉದಾಹರಣೆ ಹೇಳ್ತಿದ್ದೆ ನಾನು, ಯಾಕಂತಂದ್ರೆ ವೀಕ್ ಆಗಿರುವಂಥ ವೀಕ್ ಅಂದ್ರೆ ಆಮೇಲೆ ಕೆಲವು ವೀಕ್ ಇದ್ದವು ಅವ್ರಿಗೆ ಕೈ ಕಾಲು ಬಂದೇ ಬರ್ತದೆ. ರಕ್ತ ಕಡಿಮೆ ಆದ್ರೂ ಬರುತ್ತೆ, ಕ್ಯಾನ್ಸರ್ ಅಂಶ ಕಡಿಮೆ ಆಗಿ ಆಟೋಮೆಟಿಕಲಿ ನಿಮಗೆ ಎಷ್ಟು ಇಷ್ಟ ಅಲ್ಲ ಎಷ್ಟು ಫಿಸಿಕಲ್ ಇದ್ದಿದ್ರು ಅವ್ನು ಪೇನ್ ಆಗ್ತದೆ. ಹಾಗಂತೇಳಿ ತೆಳ್ಳಗಿದ್ರೆ ಫಿಟ್ ಆಗಿರ್ತಾರೆ ಅನ್ನೋದು ಸುಳ್ಳು. ಅತಿ ತುಂಬ ತೆಳ್ಳು ಚೆನ್ನಾಗಿ ಊಟ ಮಾಡ್ತಾನೆ, ಅವ್ನು ದಪ್ಪ ಆಗ್ತಿಲ್ಲ ಅಂತಂದ್ರೆ ಅವನಲ್ಲೂ ಒಂದು ಕೊರತೆ ಇದೆ ಅಂತ ಅರ್ಥ. ಯಾವುದೊಂದು ಕೊರತೆ ಅವನಲ್ಲಿ ಕಾಣಿಸ್ಕೊಂಡಿದೆ, ಆದರೆ ನಮಗೆ ಗೊತ್ತಾಗಲ್ಲ. ಡಾಕ್ಟರ್ ಲಿಸ್ಟ್ ಮಾಡಿದಾಗ ನಮಗೆ ಓಕೆನಾ. ನೆಕ್ಸ್ಟ್ ಒಟ್ಟಾರೆ ಹೇಳೋದಾದ್ರೆ ಒಬ್ಬ ವ್ಯಕ್ತಿ ಈ ವಾಯುವಿಹಾರ ವಾಕರ್ ಕರಿತೀರಲ್ಲ, ಇದರಲ್ಲಿ ಇನ್ವಾಲ್ವ್ಮೆಂಟ್ ಆದರೆ ಅನೇಕ ಲಾಭಗಳು ಸಿಗ್ತಾವೆ. ನಿಮಗೆ ಹೇಳಿದೆ ಆಮ್ಲಜನಕ ಸಿಗುತ್ತೆ, ಕೈ ಕಾಲುಗಳು ನೋವು ಕಡಿಮೆ ಆಗುತ್ತೆ, ರಕ್ತ ಪರಿಸರ ಆಗುತ್ತೆ, ಮನಸ್ಸಿನ ನೆಮ್ಮದಿ ಸಿಗುತ್ತೆ. ದೈಹಿಕವಾಗಿ ಶ್ರಮ ಪಡೋದ್ರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಹಾಗಾದ್ರಿಂದ ನಿಮ್ಮ ದೇಹಕ್ಕೆ ಅಂಟಿಕೊಳ್ಳಬಹುದಂತಹ ಸಾಂಕ್ರಾಮಿಕ ರೋಗಗಳು ನಿಮ್ಮಿಂದ ದೂರ ಆಗ್ತವೆ. ಯಾಕಂದ್ರೆ ನಿಮ್ದು ಫಿಟ್ ಆಗಿರುತ್ತೆ ಬಾಡಿ. ನಡೆದು ಎಕ್ಸಸೈಸ್ ಮಾಡಿ, ವಾಕ್ ಮಾಡಿ, ಅದು ಮಾಡಿ, ಇದು ಮಾಡಿ ಬಾಡಿ ಫಿಟ್ ಆಗಿರುತ್ತೆ. ಫಿಟ್ ಆಗಿರೋದ್ರಿಂದ ನಿಮಗೆ ಸಾಂಕ್ರಾಮಿಕ ರೋಗಗಳು ಅಂತ ಏನು ಕರೀತಿರಲ್ಲ, ನೆಗಡಿ, ಶೀತ, ಜ್ವರ, ಕೆಮ್ಮು, ದಮ್ಮು ಇವ್ಯಾವು ನಿಮ್ಮ ಹತ್ರ ಬರಲ್ಲ, ದೂರ ಆಗ್ತವೆ. ಹಾಗಾಗಿ ಆಕ್ಟಿವ್ ಆಗಿರ್ತೀರ, ಖುಷಿಯಾಗಿರ್ತೀರ. ಎಲ್ಲ ಸೌಲಭ್ಯಗಳು ಅಂದ್ರೆ ಏನು ದೇಹಕ್ಕೆ ಬೇಕಾದ ಉತ್ತಮ ಆರೋಗ್ಯ ಅಂತ ಹೆಂಗಂತೀವ, ಉತ್ತಮ ಆರೋಗ್ಯ ಸಿಗುವಂಥದ್ದು ಎಲ್ಲಿ ಸಿಗುತ್ತೆ? ಇದು ಉತ್ತಮವಾದ ಪರಿಸರ ಎಲ್ಲಿರುತ್ತೋ ಅಲ್ಲಿ ಸಿಗುತ್ತೆ. ಆ ಎಲ್ಲಿ ಪರಿಸರ ಇರುತ್ತೋ ಅಲ್ಲಿ ಉತ್ತಮವಾದ ಆರೋಗ್ಯ ಸಿಗುತ್ತೆ. ಅದರಲ್ಲಿ ಉತ್ತಮವಾದ ಆರೋಗ್ಯ ಸಿಗಬೇಕು ಅಂತಂದ್ರೆ ನಾವು ಏನ್ ಮಾಡಬೇಕು? ವಾಯು ಅಂದ್ರೆ ಗಾಳಿ, ಆಮ್ಲಜನಕ, ವಿಹಾರ ಅಂದ್ರೆ ಸುತ್ತಾಡುವ ಅಂತ ಅಷ್ಟೇ. ವಿಹಾರಿಸು ಅಂತ ಆ ಗಾಳಿಯಲ್ಲಿ ಅಥವಾ ಉತ್ತಮವಾದ ಗಾಳಿ ಎಲ್ಲಿರುತ್ತೋ, ಪರಿಸರ ಎಲ್ಲಿರುತ್ತೋ, ಆಮ್ಲಜನಕ ಎಲ್ಲಿರುತ್ತೋ ಅಲ್ಲಿ ವಾಕ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋ ಸಂದೇಶ. ಓಕೆನಾ. ಎರಡನೇ ಪಾಯಿಂಟ್, ವಾಕ್ ಆಗ್ತಿದ್ದಂಗೆ ವ್ಯಾಯಾಮ ಶಾಲೆಗಳು ಇದಾವ ನಿಮ್ಮೂರಾಗೇನಲ್ಲ? ಏನು ಜಿಮ್ ಇದೆಯಾ? ಮೊದಲೆಲ್ಲ ಈಗ ಇತ್ತೀಚಿನ ಬಿಡಿ, ಮೊದಲೆಲ್ಲ ಗರಡಿ ಮನೆಗಳು ಅಂತ ಕರೀತಾರೆ, ಪೈಲ್ವಾನ್ರು ಅಂತ ಗರಡಿ ಮನೆಗಳು ಇದಾವ ಊರಲ್ಲಿ? ಇದೆಯಲ್ಲ? ಹಾ, ಸಾಮಾನ್ಯವಾಗಿ ಒಂದು ಅಲ್ಲಿ ನ್ಯೂ ಕಂಡಂಗೆ ಇದೆ ಅಂತ ನೋಡಿದ್ರಲ್ವಾ, ನಿಮ್ಗೆ ಅದೊಂದು ಒಂದು ವಿಷಯ ಹೇಳಿ, ಏನಿರ್ತವೆ ಗೊತ್ತಿರೋದೇ ಎದ್ದಿದ್ರೆ ನಿಮ್ಗೆ ಏನ್ ಗೊತ್ತಿದ್ದಂತೆ ನೋಡಿದ್ರೆ. ಫಿಲಮಲ್ಲಿ ಬೇಡ, ಫಿಲಮಲ್ಲಿ ತೋರ್ಸೋದ್ ಬೇಡ, ಎಲ್ಲ ನೋಡ್ತಾರೆ. ಡೈರೆಕ್ಟ್ ಆಗಿ ನೈಸರ್ಗಿಕವಾಗಿ ನಿಮ್ಮ ಊರಲ್ಲಿ ಇದೆ ಅನ್ನೋದಾದ್ರೆ ಹೇಳಿ ಸರ್. ಇಂಥದ್ದು ಅವರಲ್ಲಪ್ಪ, ಸಾಮಾನ್ಯವಾಗಿ ಹೇಳ್ತೀನಿ. ಮೊದಲೆಲ್ಲ ಏನಾಗ್ತಿದ್ರು ಗಡಿ ಮನೆಗಳು ಅಂತಂದ್ರೆ ಇಂಥದ್ದು ಮನೆ ಮಣ್ಣಾಕಿರ್ತಿದ್ರು, ಕುಸ್ತಿ ಆಡ್ತಾ ಇದ್ರು, ವ್ಯಾಯಾಮ ಮಾಡುವಂತಹ ಕಟ್ಟಿಗೆಯ ಒಂದು ವಸ್ತುಗಳು ಇರ್ತಾ ಇದ್ವು. ತದನಂತರ ಏನ್ ಮಾಡಿದ್ರು, ಅವು ಓದು ಜಿಮ್ ಅಂತ ಬಂದು ಅಲ್ಲಿ ಏನ್ ಮಾಡ್ತಿದ್ರು, ಈ ಕಬ್ಬಣದ ಬಾಲ್ಸ್ ಅಂತ ಬರ್ತಾರೆ, ನಮ್ಮ ಡಂಬಲ್ಸ್ ಇದ್ರೆ ಆನಮನಿ ಇದೊಂದು ಮಾಡುವಂಥದ್ದು. ಚೆಸ್ಟಿಗೆ ಬೇರೆ, ಶೋಲ್ಡ್ರಿಗೆ ಬೇರೆ, ಹೊಟ್ಟಿಗೆ ಬೇರೆ, ಕಾಲಿಗೆ ಬೇರೆ, ಸಿಟಪ್, ಪವರ್ ಲಿಫ್ಟ್, ವೆಯ್ಟ್ ಲಿಫ್ಟ್ ಅಂತೇಳಿ ಹಿಂಗೆ ವಿಧವಾಗಿದ್ದಾವೆ. ಅವ್ನು ಮಾಡೋದ್ರಿಂದ ಏನಾಗ್ತಿದೆ ಅಂದರೆ ದೇಹವನ್ನು ದಂಡಿಸುವಂಥ ಕೆಲಸ ಮಾಡ್ತಾ ಇದೆ ವ್ಯಾಯಾಮ ಶಾಲೆ. ಇತ್ತೀಚೆಗೆ ಬಂದವೆ ಮಾಡರ್ನ್ ಜಿಮ್ಗಳು. ತಿಂಗಳಿಗೆ 1-1.5 ಸಾವಿರ 2 ಸಾವಿರ ರೂಪಾಯಿ ಫೀಸ್ ತಗೊಳ್ತಾರೆ. ಅವರ ಟ್ರೈನರ್ಗಳು, ಅದರ ಅನುಭವ ಪಡೆದಂತಹ ಶಿಕ್ಷಕರು ನಿಮಗೆ ಕಲಿಸ್ತಾರೆ. ಏನು ಸ್ವಲ್ಪ ಹೊತ್ತು 10 ನಿಮಿಷ ಕಾಲ ಗಂಟೆ ವಾಕ್ ಮಾಡಿಸ್ತಾರೆ, ಕರ್ಕೊಂಡು ಹೋಗ್ತಾರೆ. ಹಿಂಗೆಲ್ಲ ಲೈನ್ ನಿಲ್ಲಿಸಿರ್ತಾರೆ. ಕೆಲವೊಂದು ಕಡೆ ಒಂದೊಂದು ಸ್ಟೆಪ್ ಇರುತ್ತೆ. ಇವತ್ತು ಇದು ಮಾಡು, ಎಕ್ಸಾಂಪಲ್ ಈ ಶೋಲ್ಡ್ರು ಗಟ್ಟಿ ಮಾಡೋದಕ್ಕೋಸ್ಕರ ಎಕ್ಸಸೈಸ್ ಮಾಡು, ಇದನ್ನ ಈ ಕೈಗೆ
ಇದಕ್ಕೊಂದು 20 ಸಲ, ಇದಕ್ಕೊಂದು ಸಲ 20 ಸಲ. ಡಂಬಲ್ಸ್ ಇದಲ್ಲ ನಾವು ಅದೇ ಥರ ಆಮೇಲೆ ಈ ಶೋಲ್ಡ್ರುಗಳನ್ನು ಗಟ್ಟಿಪಡಿಸ್ಕೋಸ್ಕರ ಭಾರ ಎತ್ತುವಂತಹ ಕೆಲಸ ಇದು. ಆಮೇಲೆ ಈ ಎದೆ ಮಗದ ಸ್ಟೈಲ್ಗೋಸ್ಕರ ಮಲ್ಕೊಂಡ್ಬಿಟ್ಟು ಈ ಥರ ಎಕ್ಸರ್ಸೈಸ್ ಮಾಡಿ. ಈ ತೊಡೆಗಳು ಗಟ್ಟಿಯಾಗೋಸ್ಕರ ಭಾರವನ್ನು ಕುಂತಿದ್ದ ಕೆಲಸ ಮಾಡ್ತಾರೆ. ಆಮೇಲೆ ಈ ಭಾಗದ ಬಿಡ್ತಿಗೋಸ್ಕರ ಇವು ಬೇರೆ ಎಕ್ಸರ್ಸೈಸ್. ಸುಮಾರು ಥರ ಒಟ್ಟು ಒಂದೊಂದು ಭಾಗಕ್ಕೆ ಬೇಕಾಗುವಂತಹ ಬಲಿಷ್ಠಗೊಳ್ಳುವುದಕ್ಕೋಸ್ಕರ, ಆ ಭಾಗಕ್ಕೆ ಶ್ರಮವನ್ನು ಕೊಡೋಕ್ಕೋಸ್ಕರ ಆ ಭಾಗಕ್ಕೆ ವ್ಯಾಯಾಮ ಮಾಡ್ತಾರೆ. ಅರ್ಥಾತ ಇವತ್ತು ಒಂದೇ ದಿವಸಕ್ಕೂ ಮಾಡ್ಬೋದು ಅಥವಾ ಬೆಳಿಗ್ಗೆ ಸಂಜೆ ಹೊತ್ತು ಮಾಡ್ತಾರೆ. ಸೇಮ್ ಟೈಮಿಂಗ್ಸೇ ಯಾವ ಬೇಕಾಗ ಮಾಡಲ್ಲ. ಇದು ಅಷ್ಟೇ 5 ರಿಂದ 7, 8 ಸಂಜೆ ಮತ್ತು 5 ರಿಂದ 6, 7, 8 ಈ ದಿನಕ್ಕೆ 2 ಟೈಮ್ಸ್ ಅಥವಾ 1 ಟೈಮ್ಸ್ ಬೇಕಾದ್ರೆ ಹೋಗ್ಬೋದು, ಜಾಯ್ನ್ ಆಗ್ಬೋದು. ಅಲ್ಲೂ ಅಷ್ಟೇ ನೀವು ವಾಕ್ ಮಾಡ್ತಿದ್ರಲ್ಲ, ಇಲ್ಲಿ ಗಾಡಿಯಲ್ಲಿ ಮಾಡ್ತೀರಾ, ಅಲ್ಲಿ ದುಡ್ಡು ಕೊಟ್ಟು ಮಾಡ್ತೀರಾ, ಒಂದು ಮಿಷಿನ್ ಬರುತ್ತೆ ಅಲ್ಲಿ ನಡೆಯೋದು. ಕೆಲವೊಂದು ಎಕ್ಸರ್ಸೈಸ್ ಹೇಳ್ಕೊಡ್ತಾರೆ, ಎಕ್ಸರ್ಸೈಸ್ ಮಾಡಬೇಕು. ಇದು ಜಿಮ್ ಶಾಲೆ ಅಥವಾ ವ್ಯಾಯಾಮ ಶಾಲೆ ಅಂತ ಕರಿತೀರ. ಇಲ್ಲಿ ನಾನು ಹೇಳಿದೆ ಆಯಕ್ಕೆ ಭಾಗವನ್ನ ಬಲಿಷ್ಠಗೊಳಿಸಲು ಬೇಕಾದಂತ ಒಂದು ಏನು ಎಕ್ಸರ್ಸೈಸ್. ಸೇಮ್ ಇದು ಅಷ್ಟೇ ಆರೋಗ್ಯವನ್ನು ವೃದ್ಧಿ ಮಾಡಲು ಬೇಕಾದ ನಮ್ಮ ದೇಹದಲ್ಲಿರುವಂತಹ ಕೊಲೆಸ್ಟ್ರಾಲ್ ಅನ್ನ ಹೊರ ಹಾಕುವುದಕ್ಕೆ ಬೇಕಾದಂತಹ ಒಂದು ಪರಿಕರ. ಒಟ್ಟು ನಮ್ಮ ಮನಸ್ಸಲ್ಲೇನು ಚೆನ್ನಾಗಿ ಬೆವರಿಳಿಸ್ಬೇಕು. ಬೆವರಿಳಿದ್ರೆ ನಮಗೇನಂತೆ ಕೊಲೆಸ್ಟ್ರಾಲ್ ಅನ್ನೋದು ಹೋಗುತ್ತೆ, ಸುಸ್ತು ಅನ್ನೋದು ಹೋಗುತ್ತೆ. ಹಾಗಾಗಿ ನಾವು ವ್ಯಾಯಾಮವನ್ನ ಮಾಡಬೇಕು. ಇಲ್ಲಿ ಏನಪ್ಪ ಅಂದ್ರೆ ವಾಯುವಿಹಾರ ಮತ್ತೆ ವ್ಯಾಯಾಮ ವ್ಯತ್ಯಾಸ ಏನಪ್ಪ ಅಂದ್ರೆ ವಾಯುವಿಹಾರನ್ನ ಫ್ರೀಯಾಗಿ ಮಾಡ್ತೀರಾ, ಇಲ್ಲಿ ಬಿಗಿಯಾದ ಒತ್ತಡದಿಂದ ಮಾಡ್ತೀರಾ. ಕಂಡೀಷನ್ ನಾನು ಮಾಡಲೇಬೇಕು, ಇದು ಮಾಡ್ಬೇಕು, ಅದು ಮಾಡ್ಬೇಕು ಅಂತ ಕಂಡೀಷನ್ ರೂಮ್ ಒಳಗೆ ನಡೆಯುವಂಥ ಕೆಲಸ. ಓಕೆನಾ? ಅದಲ್ಲದೆ ಏರೋಬಿಕ್ಸ್ ಶಾಲೆಗಳು ಅಂತ ಬರ್ತದೆ, ಅವು ಮುಂದಕ್ಕೆ ಬರ್ತೀವಿ. ಅವಾಗಿಲ್ಲ ವ್ಯಾಯಾಮ ಶಾಲೆಗಳು ಇಷ್ಟು ಸೇಮ್. ಇದು ಅಷ್ಟೇ. ಇದರಿಂದ ಏನು ಲಾಭ? ರಕ್ತ ಹೆಪ್ಪುಗಟ್ಟಿಯನ್ನು ತಡೆಗಟ್ಟುತ್ತೆ. ಯಾವಾಗ ಅದು ದೇಹಕ್ಕೆ ಶ್ರಮ ಬರುತ್ತೋ ನಾವು ತಿನ್ನಂತ ಆಹಾರನ ಕಲಿಸೋದಕ್ಕೆ ಅನುಕೂಲ ಆಗುತ್ತೆ. ರಕ್ತದಲ್ಲಿರುವಂಥ ಹೆಪ್ಪುಗಟ್ಟನ್ನು ಕ್ಲೋಸ್ ಮಾಡಿ ನೀರಾಗಿ ಪಡೆಯುತ್ತೆ. ಪ್ರತಿಯೊಂದು ದೇಹಕ್ಕೂ ಸ್ನಾಯುಗಳಿಗೂ ರಕ್ತಕ್ಕೂ ನರ ನಾಡಿಗಳಿಗೂ ಬಲ ತುಂಬುತ್ತೆ. ಓಕೆನಾ? ಆರೋಗ್ಯವನ್ನ ಸಮೃದ್ಧಿ ಮಾಡ್ತೀರಾ, ಅನಾರೋಗ್ಯವನ್ನ ದೂರಪಡಿಸ್ತೀರಾ, ಸುಸ್ತು ಕಡಿಮೆ ಆಗುತ್ತೆ, ಚಾರ್ಮ್ ಆಗಿರ್ತೀರಾ, ನಿಮ್ಮ ಚರ್ಮದ ಒಳಗೂ ಸಹ ಸ್ಟ್ರಾಂಗ್ ಇರುತ್ತೆ, ಕಾಯಿಲೆಗಳಿಂದ ಮುಕ್ತರಾಗ್ತೀರಾ. ಇಷ್ಟು ನಿಮ್ಮ ವ್ಯಾಯಾಮ ಶಾಲೆಯಿಂದ ಸಿಗುವಂತಹ ಲಾಭ. ಓಕೆ, ಎಷ್ಟು ನಿಮಿಷ ಸಾಕು ಅದಂತ. ಇನ್ನ ಇದ್ದಾವೆ ಏನು? ಈಜು ಇದೆ, ಏರೋಬಿಕ್ಸ್ ಶಾಲೆಗಳಿದೆ, ಏರೋಬಿಕ್ ಎಕ್ಸರ್ಸೈಸ್ ಸುಮಾರು ಬರ್ತವೆ. ಅವನ್ನ ನೆಕ್ಸ್ಟ್ ನಾವು ತರಗತಿ ನೋಡೋಣ. ಈಗ ಇವತ್ತು ಮಾಡಿದಂತಹ ಏನ್ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಪರಿಸರದಲ್ಲಿರುವಂತಹ ಸಪೋರ್ಟ್ ನಮಗೆ ಬೇಕು. ಹಾಗಾಗಿ ಪರಿಸರವನ್ನೇ ನಾವು ಬಳಸ್ಕೊಂಡು ನಮ್ಮ ಆರೋಗ್ಯವನ್ನ ಚೆನ್ನಾಗಿರ್ಬೇಕು. ಹಾಗಾದ್ರೆ ಏನ್ ಮಾಡ್ಬೇಕು? ನಾವು ಮೊಟ್ಟ ಮೊದಲಿಗೆ ನಮ್ಮ ಸುತ್ತಮುತ್ತಲದಲ್ಲಿ ಒಳ್ಳೆಯ ಒಂದು ಪರಿಸರ ನಿರ್ಮಾಣ ಮಾಡಬೇಕು. ನಿಮ್ಮ ಮನೆ ಹತ್ರ ಆಗಿರಲಿ, ನಿಮ್ಮ ಶಾಲೆ ಆಗಲಿ, ಗಿಡ ಮರಗಳಾಗಲಿ ನೆಡೋದು ಅಷ್ಟೇ ಅಲ್ಲ, ಕಾಪಾಡಬೇಕು. ಸ್ವಲ್ಪ ಬೆಳವಣಿಗೆ ಆಗೋ ತನಕ ಒಂದು 2-3 ವರ್ಷದ ತನಕ ಆ ಗಿಡ ಮರಗಳನ್ನು ಸಾಕಬೇಕು. ಈಗ ಮಾಡ್ತಾ ಹೋದಾಗ ಚೆನ್ನಾಗಿದೆ. ಓಕೆನಾ? ಯಾವ ಮನೆಗೆ ಒಂದು 10 ಮನೆಯಿಂದ ಒಂದು ಮರ ಸಾಕಿದ್ರು ಸಾಕು. ನಿಮಗೆ ಸಾಕಾಗಷ್ಟು ಸಾಮ್ರಾಜ್ಯವನ್ನು ಮರ ಕೊಡಬೇಕು. 10 ಮನೆಗೆ ಒಂದು ಮರ ನಿಮ್ಮ ಹತ್ರ ಇದ್ರೆ ನಿಮಗೆ ಬೇಕಾದಂಥ ಆಮ್ಲಜನಕವನ್ನ ನಿಮಗೆಲ್ಲ ಮನೆಗೂ ಕೊಡುತ್ತೆ. ಅದಕ್ಕೆ ಬೇಕಾದಂಥ ಇಂಗಾಲದ ಡೈಆಕ್ಸೈಡ್ ಅನ್ನ ಅದು ನಮ್ಮಿಂದ ಪಡ್ಬೋದು. ನೋಡಿ, ಪರಿಸರದ ಒಂದು ಎಷ್ಟು ಮಹತ್ವವಾದ ಕೆಲಸ ಅಂತಂದ್ರೆ, ನಮಗೆ ಅಪಾಯವಾಗುವಂತಹದ್ದು ಅದು ಬಳಸ್ಕೊಂತದೆ, ನಮಗೆ ಉಪಯೋಗವಾಗುವಂಥದ್ದು ಅದು ನಮಗೆ ಆಹಾರವಾಗಿ ನಮಗೆ ಕೊಡುತ್ತೆ.
ಅಲ್ವಾ? ನಾವೆಷ್ಟು ಪರಿಸರವನ್ನ ಸ್ವಚ್ಛತೆಯನ್ನ ಕಾಪಾಡ್ಕೊಂತೀವೋ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿ. ಹಾಗಾಗಿ ಮಕ್ಕಳೇ, ಸಾಧ್ಯವಾದಷ್ಟು ನಿಮ್ಮ ಮನೆಗಳಲ್ಲಿ, ನಿಮ್ಮ ಶಾಲೆಗಳಲ್ಲಿ, ನಿಮ್ಮ ಹೊಲಗಳಲ್ಲಿ ಮರ ಗಿಡಗಳನ್ನು ಬೆಳೆಸಿ. ಮುಂದೊಂದು ಕಾಲದಲ್ಲಿ ಮಳೆ ಅನ್ನೋದೇ ಕನಸಾಗಬಹುದು, ನೀರು ಅನ್ನೋದೇ ಕನಸಾಗಬಹುದು. ಇಷ್ಟೆಲ್ಲ ಮಳೆ ಬಂದರೂ ಸಹ ಮಾರ್ಚ್ ಏಪ್ರಿಲಲ್ಲಿ ಬೇಸಿಗೆಗಾಲ ಬರ್ತಿದ್ದಂಗೆ ಇವತ್ತು ನಾವು ಕೊಡಗಳು ಹಿಡ್ಕೊಂಡು ಸುಮಾರು ದೂರ ತಗೊಂಡು ಹೋಗ್ತೀವಿ, ನೀರು ತರಕ್ಕೆ ಹೋಗ್ತೀವಿ. ಯಾಕಂದರೆ ನೀರಿನ ಅಭಾವ. ಮೊದಲೆಲ್ಲ ನಿಮ್ಮ ತಂದೆ ಅಥವಾ ನಿಮ್ಮ ಅಜ್ಜರ ಕಾಲದಲ್ಲಿ ಊರಲ್ಲಿ 2 ಬೋರ್ ಅಥವಾ 3 ಬೋರ್ ಅಂದರೆ ಲಾಸ್ಟ್, ಬೇಕಾದಷ್ಟು ನೀರು ಆಗೋದು. ಇವತ್ತು 50 ಬೋರ್ ಆದರೂ ನಿಮ್ಮ ಊರಿಗೆ ಸಾಕು. ಯಾಕಂದರೆ ನೀರಿಲ್ಲ, ಈಗ ಸಿಗುತ್ತೆ, ಬೇಸಿಗೆ ಅಷ್ಟೊಂದು ಖಾಲಿ ಆಗುತ್ತೆ. ಯಾಕಂದರೆ ಅಕ್ಕಪಕ್ಕದ ಅವರು ಬೋರ್ ಹೊಡ್ಸ್ಕೊಂಡು ತಲೆಮಟ್ಟದಲ್ಲಿರುವಂಥ ನೀರು ಖಾಲಿ ಆಗಿದೆ. ಆಮೇಲೆ ಮೊದಲು ನೀರಿದೆಯಲ್ಲ, ಕುಡಿಯೋದಕ್ಕೆ ಎಷ್ಟು ತಂಪಾಗಿರ್ತಾ ಇತ್ತು, ಸಿಹಿ ಆಗಿರ್ತಿತ್ತು. ಇವತ್ತು ಉಪ್ಪು ಕ್ಯಾಲ್ಸಿಯಂ ಅಂಶ ಜಾಸ್ತಿ ಆಗಿಬಿಟ್ಟು ನೋಡ್ರಿ, ನಿಮ್ಮ ಕೊಡದಲ್ಲಿ ನೀರು ತುಂಬಿಟ್ರೆ ನಾಳೆ ಬೆಳಿಗ್ಗೆ ನೋಡ್ರಿ ಅದ್ರ ಮೇಲ್ಗಡೆ ಪದ ಕುಂತದೆ. ಅದೆಷ್ಟು ಅಪಾಯ ಆಗುತ್ತಾ? ಕ್ಯಾನ್ಸರ್ ಅಂತ ಮಹಾಕಾರಕಗಳನ್ನು ತಂದು ಕೊಡುವಂತಹ ಎಫೆಕ್ಟ್ ಅದು. ಆದರೆ ಅದು ಬರೋ ಕಾರಣ ಯಾರು? ಅಪರಮ್ಮಗಳೆಲ್ಲ ಕಳೆದ್ವಿ. ಆಸೆ ದುರಾಸೆ ಅನ್ನಂಗೆ ನಾನು ಬೋರ್ ಹಾಕ್ಸ್ಕೊಂಡ್ರೆ ನನ್ನ ಪಕ್ಕ ಬಂದು ಹಾಕ್ಸ್ಕೊಂಡ, ಅವನ ಪಕ್ಕ ಬಂದು ಹಾಕ್ಸ್ಕೊಂಡ, ಹಂಗೆ ಬೆಳೀತಾ ಹೋಯ್ತು. ತಲೆಮಟ್ಟದಾಗಿದ್ದಂಥ ನೀರು ಪಾತಾಳಕ್ಕೆ ಹೋದು. ಈ ಪಾತಾಳದಿಂದ ತೆಗಿಬೇಕಲ್ಲ ಮತ್ತೆ. ಯಾವಾಗ ರಾಸಾಯನಿಕ ಗೊಬ್ಬರ ಬಳಸ್ಕೊಂಡು ಎಲ್ಲ ಸಹ ಎಲ್ಲಿ ಹೋಗ್ತಾ ಇದೆ? ಮಳೆ ಬಂದಾಗ ಭೂಮಿ ಒಳಗೆ ಹೋಗುತ್ತೆ. ಭೂಮಿ ಒಳಗೆ ಹೋಗ್ಬಿಟ್ಟು ನೀರಿನ ಜೊತೆ ಮಿಕ್ಸ್ ಆಗುತ್ತೆ. ಅದೇ ನೀರು ನಾವು ಕುಡಿತೀವಿ, ಹೋಗ್ತಾನೆ. ಅರ್ಥತಾ? ಈಗ ಔಷಧಿ ಹೊಡೆದಿರ್ತಾನೆ. ಈಗ ಕೋಸಿಗೆ ಮಳೆ ಬಂತು, ಏನಾಗುತ್ತೆ? ಹಿಂಗುತ್ತೆ. ಹಿಂಗೆಲ್ಲಿ ಹೋಗುತ್ತೆ? ಆಳಕ್ಕೆ ಹೋಗುತ್ತೆ. ಎಲ್ಲಿ ನೀರು ಸಕ್ಕರೆ ಇರುತ್ತಲ್ಲ, ಆ ನೀರಿನ ಜೊತೆ ಮಿಶ್ರಣ ಆಗುತ್ತೆ. ಆ ನೀರನ್ನ ನಾವು ಮೋಟ್ರ್ ಮುಖಾಂತರ ಮೇಲೆ ಎತ್ಕೊಂತೀವಿ, ಮೇಲೆ ಎತ್ಕೊಂಡು ಕುಡಿತೇವೆ. ನಾವು ಮಾಡಿದ್ದು ನಾವೇ ಉಳ್ಬೇಕು ಅಂತಂತೀವಲ್ಲ, ಆ ಕೆಲಸ ನಮಗೆ ಮತ್ತೆ ವಾಪಸ್ ಬರ್ತಾರೆ. ಆ ನೀರು ಕುಡಿತೀವಿ ನೋಡ್ರಿ, ಉಪ್ಪು ಹೋಗಿ ಮತ್ತೆ ಅದಂದ್ರೆ ಈಗ ಫಿಲ್ಟರ್ ಅಂತ ಹೋಗ್ತಾ ಇದೆ. ಅದೆಷ್ಟು ಮಟ್ಟಿಗೆ ಚೆನ್ನಾಗಿರುತ್ತೋ ಚೆನ್ನಾಗಿಲ್ಲ ದೇವರೇ ಕಾಣೆ. ಸದ್ಯಕ್ಕೆ ಎಲ್ಲರ ಮನೆಗೂ ಫಿಲ್ಟರ್ ನೀರಂತ ಕುಡಿತಾ ಇದ್ದೀವಿ. ಒಂದಂತೂ ನಿಜ, ಒಳ್ಳೇದಂತೂ ಅಲ್ಲ ಫಿಲ್ಟರ್ ನೀರು. ನಾವು ನನಗೆ ಮಾಹಿತಿ ಗೊತ್ತಿರೋ ಪ್ರಕಾರ ಜೇನುಗಳಲ್ಲಿ ಪೇನ್ ಬರುತ್ತೆ ಅಂತ ಸುದ್ದಿ ಫಿಲ್ಟರ್ ನೀರು ಕುಡಿದ್ರೆ. ಈಗ ನಾವು ಕುಡಿತೀವಿ, ನಾವು ಫಿಲ್ಟರ್ ನೀರು ತರ್ಸ್ಕೊಂಡು ಅವು ಕುಡಿದ್ರೆ ಜೇನುಗಳು ಅಂದರೆ ಮೂರು ಇವುಗಳಲ್ಲಿ ಪೇನ್ ಬರುತ್ತೆ ಅಂತ ಕೇಳ್ಪಟ್ಟೆ. ಅದು ನಿಜ ಇರ್ಬೋದು, ಇಲ್ಲದೇ ಇರ್ಬೋದು, ಸೈಂಟಿಫಿಕ್ ಏನಿರುತ್ತೋ. ಆದರೆ ನಾವೇನು ಹೇಳಿದ್ವಿ, ಫಿಲ್ಟರ್ ನೀರು ತಗೋತೀವಿ. ಮೊದಲಂಗೆ ಕೆರೆ ನೀರು ಕುಡಿಯುವಂಥದ್ದು, ಹಳ್ಳದಲ್ಲಿ ನೀರು ಕುಡಿಯುವಂಥದ್ದು, ನ್ಯಾಚುರಲ್ ನೀರೇ ಇಲ್ಲ ಇವತ್ತು. ಮೊದಲೆಲ್ಲ ಸೋಸ್ಕೊಂಡು ನೀರು ಕುಡಿತಾ ಇತ್ತು. ಒಂದು ವಾರ ಅಲ್ಲ, ತಿಂಗಳಾನ್ಗಟ್ಟಲೆ ಇಟ್ಟರು ನೀರು ಹೋಗ್ತಿರ್ಲಿಲ್ಲ. ಈಗ ಅದೇ ಒಂದೇ ದಿವಸ ಸೋಸ್ಕೊಂಡು ಕುಡಿದ್ರು, ಒಂದೇ ದಿವಸ. ನಾಳೆ ಬೆಳಿಗ್ಗೆ ನೋಡ್ರಿ ಅರ್ಥ. ಒಟ್ಟಾರೆ ನಮ್ಮ ಆರೋಗ್ಯವನ್ನ ನಾವು ಚೆನ್ನಾಗಿಟ್ಕೊಳ್ಳೋಣ ಮಕ್ಕಳೇ. ಎಲ್ಲರೂ ನಿಮ್ಮ ಮನೆಗಳಲ್ಲಿ ಸಾಧ್ಯವಾದಷ್ಟು ಮರ ಗಿಡಗಳನ್ನು ಬೆಳೆಸಲಿ. ನಿಮ್ಮ ವಯಸ್ಸಾದ ತಂದೆ ತಾಯಿಗಳು, ಅಜ್ಜಂದಿರು ಹೇಳ್ರಿ, ವಾಕ್ ಮಾಡಕ್ಕೆ ಹೇಳಿ, ಒಳ್ಳೆ ಆಹಾರವನ್ನು ಸೇವನೆ ಮಾಡೋಕ್ಕೆ ಹೇಳ್ರಿ. ಹಣ್ಣು ಹಂಪಲು, ಆಮೇಲೆ ಒಟ್ಟು ಪೌಷ್ಟಿಕಾಂಶ ಇರುವಂತಹ ಆಹಾರ ಸೇವನೆ ಜೊತೆಗೆ ಒಳ್ಳೆ ವಾಕ್, ದಿನಕ್ಕೆ ಒಂದು 7-8 ಕಿಲೋಮೀಟರ್ ನಡೆಯುವಷ್ಟು ಶಕ್ತಿ ನಿಮಗೆ ವಾಕ್ ಮಾಡೋಕ್ಕೆ ಹೇಳ್ರಿ. ನಮ್ಮ ಆಯಸ್ಸು ಹೆಚ್ಚಾಗುತ್ತೆ, ರೋಗಗಳೆಲ್ಲ ದೂರ ಆಗ್ತವೆ. ಇಷ್ಟೆಲ್ಲ ಅನುಕೂಲ ನಮಗೆಲ್ಲ ಮಾಡೋದ್ರಿಂದ ಇಷ್ಟೇ. ನಿಮ್ಗೆ ಡೌಟ್ ಇದೆಯಾ? ಏನೋ ಡೌಟು? ಹಾಂ, ಮುಗಿಸ್ಬೋದಾ? ಓಕೆ, ಇನ್ನು ಇದರ ವಿಷಯವನ್ನು ಮುಂದಿನ ಪ್ರದರ್ಶನದಲ್ಲಿ ಮಾಡೋಣ. ಧನ್ಯವಾದ.